This is Akshata, Assistant Professor of Commerce, GFGC Gauridibnur. Today, let's start the first module of Principles of Event Management, that is Introduction to Event Management. Before we move ahead with Introduction to Event Management, let's see what is an event. Event andre ಏನು, ಈ eventನ characteristics andre ಏನು ಅಂತ ನಾವು ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. Okay, so now what is an event? What is an event? Event ಅಂದ್ರೆ ಏನು ಅದರ ಮೀನಿಂಗು? ಸೊ ನಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು ಈವೆಂಟ್ ಅಂತ ಹೇಳಿದ್ರೆ ಒಂದು ಘಟನೆ, ಈವೆಂಟ್ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಘಟನೆ ಅಂತ ಹೇಳಲ್ಲ, ಒಂದು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಹೇಳೋದಾದ್ರೆ ಈವೆಂಟ್ ಅನ್ನೋ ಮೀನಿಂಗ್ ನ ಏನ್ ಹೇಳ್ತಾರಪ್ಪ ಅಂದ್ರೆ ಆನ್ ಯುನೀಕ್ ಮೂಮೆಂಟ್ ಅಬ್ಸರ್ವ್ಡ್ ಟು ಸ್ಯಾಟಿಸ್ಫೈ ಸ್ಪೆಸಿಫಿಕ್ ನೀಡ್ಸ್. ಏನ್ ಹಂಗಂದ್ರೆ, ಸೊ ಒಂದು ಮೂವ್ಮೆಂಟ್, okay, ಒಂದು ಯುನೀಕ್ ಮೂವ್ಮೆಂಟ್ ವಿಚ್ ಇಸ್ ಅಬ್ಸರ್ವ್ ಟು ಸ್ಯಾಟಿಸ್ಫೈ ಸ್ಪೆಸಿಫಿಕ್ ನೀಡ್ಸ್. ಐ ಕೊಡ್ ಯು ಎಕ್ಸಾಂಪಲ್. ಏನಪ್ಪ ಹಂಗಂದ್ರೆ, ಅಂದ್ರೆ ಈಗ ಟೇಕ್ ಫಾರ್ ಎಕ್ಸಾಂಪಲ್ ಬರ್ಡೇ ಪಾರ್ಟಿ ಇರ್ಬೋದು, ಅಥವಾ ಷಷ್ಠಿ ಪೂರ್ತಿ ಇರ್ಬೋದು, ಅಥವಾ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, ಬಿಸ್ನೆಸ್ ಇವೆಂಟ್ಸ್ ಇರ್ಬೋದು, ಅಕಾಡೆಮಿಕ್ ಇವೆಂಟ್ ಇರ್ಬೋದು. ಸೊ ಇವೆಂಟ್ ಅನ್ನೋದು ಒಂದು ಮೊಮೆಂಟ್. ಓಕೆ, ಅದು ಒಂದು ಯುನೀಕ್ ಆಗಿರುತ್ತೆ, ಎವ್ರಿ ಟೈಮ್ ರಿಪೀಟ್ ಮಾಡಲ್ಲ ಅದನ್ನ, ಅದು ಯುನೀಕ್ ಆಗಿರುತ್ತೆ, ಆ ಟೈಮಿಗೆ ಅದು ಯುನೀಕ್ ಆಗಿರುತ್ತೆ. ಅಂಡ್ ದ್ಯಾಟ್ ವಿಲ್ ಮೇಜರ್ಲಿ ಏಮ್ಸ್ ಟು ಸ್ಯಾಟಿಸ್ಫೈ ಸ್ಪೆಸಿಫಿಕ್ ನೀಡ್ಸ್. ಬರ್ಡೇ ಪಾರ್ಟಿ ತುಂಬಾ ಚೆನ್ನಾಗಾಗ್ಬೇಕಪ್ಪ, ಹಿಂಗಾಗ್ಬೇಕಪ್ಪ, ಹಂಗಾಗ್ಬೇಕಂದ್ರೆ ವಿಲ್ ಬಿ ಹ್ಯಾವಿಂಗ್ ವೇರಿಯಸ್ ಪ್ಲಾನ್ಸ್. ಓಕೆ, ಸೊ ಒಂದು ಪಾರ್ಟಿ ಅಂದ ತಕ್ಷಣ ಇಟ್ ಮೇ ನಾಟ್ ಬಿ ಓನ್ಲಿ ಬರ್ಡೇ ಪಾರ್ಟಿ, ವೆರಿ ನೆಟ್ವರ್ಕಿಂಗ್ ಪಾರ್ಟಿ ಆಗಿರ್ಬೋದು, ಸುಮ್ಮನೆ ಏನೋ ಜಸ್ಟ್ ನೆಟ್ವರ್ಕ್ನ ಡೆವಲಪ್ ಮಾಡ್ಕೊಳ್ಳುವಂತಹ ಪಾರ್ಟಿ ಆಗಿರ್ಬೋದು. ಆ ಪರ್ಟಿಕ್ಯುಲರ್ ಪಾರ್ಟಿಯನ್ನ ಅಂದ್ರೆ ಹಿಂಗೆ ಇರಬೇಕು, ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅನ್ನೋದನ್ನ ಅಂತ ಕರಿತೀವಿ ಇವೆಂಟ್ ಅಂತ ಕರಿತೀವಿ. ಸೊ ಇವೆಂಟ್ ಅಂತ ಹೇಳಿದ್ರೆ ಇಟ್ಸ್ ಎ ಯುನೀಕ್ ಮೊಮೆಂಟ್ ಅಂತ ಕರೀತಾರೆ. ಅಂಡ್ ಯುನೀಕ್ ಮೊಮೆಂಟ್ ಇನ್ ಟೈಮ್, ಆ ಟೈಮಿಗೆ ಆ ಪರ್ಟಿಕ್ಯುಲರ್ ಮೊಮೆಂಟ್, ಆ ಪರ್ಟಿಕ್ಯುಲರ್ ಆಕ್ಟಿವಿಟಿ ಯುನೀಕ್ ಆಗಿರತ್ತೆ. ಓಕೆ, ನಾವ್ ಹೇಳ್ತಿರ್ತೀವಲ್ಲ, ಲಾಸ್ಟ್ ಇಯರ್ ಬರ್ತಾರೆ, ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಇಲ್ಲಿ ಹೋಗಿದ್ವಿ, ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಲಾಸ್ಟ್ ಇಯರ್ ಫೆಸ್ಟಿವಲ್, ಈ ಪರ್ಟಿಕ್ಯುಲರ್ ಫೆಸ್ಟಿವಲ್ ನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ. ಈಗೆಲ್ಲ ನೀವೆಲ್ಲ ನ್ಯೂಸ್, ಐ ಮೀನ್ ಟಿವಿ ಚಾನಲ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ, ಒಂದು ಹೋಲಿ ಸೆಲೆಬ್ರೇಷನ್ ಅಂದ್ರೆ ಆ ಸೀರಿಯಲ್ ಅಲ್ಲೆಲ್ಲ ಬರೀ ಹೋಲಿ ಸೆಲೆಬ್ರೇಷನ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ರೆಸಾರ್ಟ್ಗೆ ಹೋಗ್ತಾರೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಯಾರೋ ಒಬ್ರು ವ್ಯಕ್ತಿ ಆರ್ಗನೈಸ್ ಮಾಡಿರ್ತಾರೆ, ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲಿ ಇವ್ರು ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾರೆ. ಸೊ ಈ ತರ ಈಗ ಇಟ್ ಇಸ್ ಅ ಟ್ರೆಂಡ್ ನಾವು. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ ಯುನೀಕ್ ಮೂಮೆಂಟ್ ಇನ್ ಟೈಮ್. ಸೊ ದಟ್ ಈಸ್ ಅಬ್ಸರ್ವ್ ಟು ಸ್ಯಾಟಿಸ್ಫೈ ಸ್ಪೆಸಿಫಿಕ್ ನೀಡ್ಸ್. ಒಂದು ಪರ್ಟಿಕ್ಯುಲರ್ ನೀಡ್ ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಮಾಡುವಂತಹ ಕೆಲಸವನ್ನ ನಾವು ಇವೆಂಟ್ ಅಂತ ಕರಿತೀವಿ. ಅಂಡ್ ದೆನ್ ಇಟ್ ಹ್ಯಾಪನ್ಸ್ ಆಸ್ ಪರ್ ದ ಸೆಟ್ ಪ್ಲಾನ್ಸ್. ಸೊ ಹೀಗೆ ಆಗ್ಬೇಕು ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಅದೇ ಪ್ರಕಾರನೇ ಒಂದು ಆಕ್ಟಿವಿಟಿನ ಮಾಡಿದಾಗ ಅದನ್ನ ನಾವು ಇವೆಂಟ್ ಅಂತ ಕರಿತೀವಿ. ಪ್ಲಾನ್ ಇರುತ್ತೆ, ಇದೇ ತರಾನೇ ಮಾಡಬೇಕು. ಇವಾಗ ಯೂಶಲಿ ರಿಸೆಪ್ಷನ್ ಅಂದ ತಕ್ಷಣ ಫಸ್ಟ್ ವೆಲ್ಕಮ್ ಡ್ರಿಂಕ್ ಕೊಡಬೇಕು, ಬಂದವರಿಗೆ ಸ್ವಲ್ಪ ಕುಡಿಸ್ಬೇಕು, ಆಮೇಲೆ ಅದಾದ್ಮೇಲಿಂದ ಕ್ಯೂ ಅಲ್ಲಿ ನಿಲ್ಲಿಸಬೇಕು, ಅದಾದ್ಮೇಲೆ ಅವ್ರು ಪ್ರೆಸೆಂಟ್ ಕೊಡಬೇಕು, ಅದಾದ್ಮೇಲಿಂದ ದೆಲ್ಗಳು ಡಿನ್ನರ್. ಸೊ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇರುತ್ತೆ. ಓಕೆ, ಆ ಸಿಸ್ಟಮ್ಯಾಟಿಕ್ ಪ್ಲಾನ್ ನ ನಾವ್ ಯಾವಾಗ ಯೂಸ್ ಮಾಡಿಕೊಂಡು ಒಂದು ಆಕ್ಟಿವಿಟಿನ ಎಕ್ಸಿಕ್ಯೂಟ್ ಮಾಡ್ತೀವೋ ಅದನ್ನ ನಾವೆಂತ ಕರಿತೀವಿ, ಇವೆಂಟ್ ಅಂತ ಕರಿತೀವಿ. ಅಂಡ್ ಇಟ್ ಇನ್ವಾಲ್ವ್ಸ್ ಅ ನೆಟ್ವರ್ಕಿಂಗ್ ಆಫ್ ಮಲ್ಟಿಮೀಡಿಯಾ. ಸೊ ಮಲ್ಟಿಮೀಡಿಯಾನ ಕೂಡ ಇನ್ವಾಲ್ವ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಯಾವ್ದೋ ಒಂದು ಪಾರ್ಟಿ, ಯಾವ್ದೋ ಒಂದು ಇವೆಂಟ್ ಆದ ತಕ್ಷಣ ನೀವೇನ್ ಮಾಡ್ತೀರಾ, ಫೋಟೋಸ್ ತಗೊಳ್ತೀರಾ. ಫೋಟೋಸ್ ತಗೊಂಡ ತಕ್ಷಣ ಏನೋ ಇಮಿಡಿಯೇಟ್ಲಿ ಸೋಷಿಯಲ್ ಮೀಡಿಯಾ ಹಾಕ್ತೀರಾ. ಸೊ ನೀವು ಮಾಡೋದು ಪರ್ಸನಲ್ ಥಿಂಗ್. ಅದೇನೆ ವೆನ್ ಇಟ್ ಕಮ್ಸ್ ಟು ಆಕ್ಚುಯಲ್ ಸಿನಾರಿಯೋ, ಅಂದ್ರೆ ನೀವು ಬಿಸ್ನೆಸ್ ಸಿನಾರಿಯೋ ಹೋದ್ರೆ, ಅಥವಾ ಏನು ಒಂದು ಸ್ವಲ್ಪ ಸೆಲೆಬ್ರಿಟೀಸ್ ಎಲ್ಲ ಈ ತರ ಪಾರ್ಟಿ ಮಾಡೋದಾದ್ರೆ ಅವ್ರೇನ್ ಮಾಡ್ತಾರೆ, ಫೋಟೋಶೂಟ್ ಎಲ್ಲ ಮಾಡ್ಬಿಟ್ಟು ಮೀಡಿಯಾ ಕೊಡ್ತಾರೆ. ಓಕೆ, ಸೊ ಇವ್ರು ಬರ್ತಡೆ ಅಲ್ಲಾಯ್ತು, ಹಿಂಗಾಯ್ತು, ಹಂಗಾಯ್ತು ಅಂತೆಲ್ಲ ಹೇಳ್ತಿರ್ತಾರೆ, ಟಿವಿಲೆಲ್ಲ ನೋಡಿರ್ತೀರಾ. ಸೊ ಇಲ್ಲೇನ್ ಹೇಳ್ತಾರೆ, ಇಟ್ ಇನ್ವಾಲ್ವ್ಸ್ ನೆಟ್ವರ್ಕಿಂಗ್ ಆಫ್ ಅ ಮಲ್ಟಿಮೀಡಿಯಾ. ಸೊ ಇವೆಂಟ್ ಅನ್ನೋದು ಮಲ್ಟಿಮೀಡಿಯಾನ ಕೂಡ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿದ್ರೆ ವಿ ಯೂಸ್ ಆಲ್ ದ ಮಲ್ಟಿಮೀಡಿಯಾ ಟು ಎಕ್ಸಿಕ್ಯೂಟ್ ಅನ್ ಆಕ್ಟಿವಿಟಿ and to capture the activity, that is called an event. Okay, and major intention of any event is to achieve the objective ಅಥವಾ ಗೋಲ್. ಸೊ ಯಾವ್ದೋ ಒಂದು ಗೋಲ್ ನ ಅಥವಾ ಒಬ್ಜೆಕ್ಟಿವ್ ನ, ಅಂದ್ರೆ ಈ ಬರ್ಡೇ ಪಾರ್ಟಿ ಹಿಂಗಾಗ್ಬೇಕು, ಹಂಗಾಗ್ಬೇಕು ಅಂತ ಒಂದು ಐಡಿಯಾ ಇರುತ್ತಲ್ಲ, ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತಗೊಳ್ಳುವಂತಹ ವೇರಿಯಸ್ ಆಕ್ಟಿವಿಟಿನ ನಾವೆಂತ ಕರಿತೀವಿ, ಇವೆಂಟ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇವೆಂಟ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ವಿಲ್ ಮೂವ್ ಆನ್ ವಿತ್ ಅದರ್ ಥಿಂಗ್, ದಟ್ ಈಸ್ ಡೆಫಿನೇಷನ್ ಆಫ್ ಅನ್ ಈವೆಂಟ್. ಈವೆಂಟಿನ ಡೆಫಿನೇಷನ್ ಯಾರಪ್ಪ ಕೊಟ್ಟಿದ್ದಾರೆ ಅಂತೆಲ್ಲ ಗೊತ್ತು. ಡೆಫಿನೇಷನ್ ಅಂದ್ರೆ ಏನು, ಸಮ್ ಎಕ್ಸ್ಪರ್ಟ್ ವುಡ್ ಹ್ಯಾವ್ ಗಿವನ್ ದೇರ್ ಪಾಯಿಂಟ್ ಆಫ್ ವ್ಯೂ ಪರ್ಟೈನಿಂಗ್ ಟು ಅ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ನ ನಾವು ಡೆಫಿನೇಷನ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಆಫ್ ಎನ್ ಈವೆಂಟ್ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್. ಸೊ ಫಿಲಿಪ್ ಕೊಟ್ಲರ್ ನ ಪ್ರಕಾರ ಇವೆಂಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇವೆಂಟ್ಸ್ ಆರ್ ಡಿಫೈನ್ಡ್ ಆಸ್ ಅಕರೆನ್ಸಸ್
ಟು ಕಮ್ಯುನಿಕೇಟ್ ಅ ಪರ್ಟಿಕ್ಯುಲರ್ ಮೆಸೇಜ್ ಟು ಅ ಟಾರ್ಗೆಟ್ ಆಡಿಯನ್ಸ್. ವೆರಿ ಸಿಂಪಲ್ ಆಗಿದೆ. ಸೊ ಇವೆಂಟ್ಸ್ ಏನಪ್ಪ, ಇವೆಂಟ್ಸ್ ಅಂದ್ರೆ ಒಂದು ಅಕರೆನ್ಸಸ್, ಘಟನೆಗಳು, ಘಟನಾವಳಿಗಳು. ಸೊ ಘಟನಾವಳಿಗಳು ಏನಕ್ಕೆ ಇರಬೇಕು? ಟು ಕಮ್ಯುನಿಕೇಟ್ ಅ ಪರ್ಟಿಕ್ಯುಲರ್ ಮೆಸೇಜ್. ಒಂದು ಪರ್ಟಿಕ್ಯುಲರ್ ಮೆಸೇಜ್ ನ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿರುವಂತಹ ಘಟನೆಗಳು ಅಥವಾ ಆಕ್ಟಿವಿಟೀಸ್ ನ, ಆ ಮೆಸೇಜ್ ನ ಟಾರ್ಗೆಟ್ ಆಡಿಯನ್ಸ್ ಗೆ ತಲುಪಿಸೋದಕ್ಕೆ ಮಾಡುವಂತಹ ಆಕ್ಟಿವಿಟಿನ ನಾವು ಇವೆಂಟ್ ಅಂತ ಕರಿತೀವಿ. ವಾಟ್ ಡಸ್ ಇಟ್ ಮೀನ್? ಇವೆಂಟ್ಸ್ ಆರ್ ಡಿಫೈನ್ಡ್ ಆಸ್ ಅಕರೆನ್ಸಸ್ ಟು ಕಮ್ಯುನಿಕೇಟ್ ಅ ಪರ್ಟಿಕ್ಯುಲರ್ ಮೆಸೇಜ್ ಟು ಅ ಟಾರ್ಗೆಟ್ ಆಡಿಯನ್ಸ್. ಟಾರ್ಗೆಟ್ ಆಡಿಯನ್ಸ್ ಅಂದ್ರೆ ಟೇಕ್ ಫಾರ್ ಎಕ್ಸಾಂಪಲ್ ಸಿಗರೆಟ್ಸ್. ಯೂಶಲಿ ನಿಮ್ಮ ಸಿನಿಮಾ, ಇನ್ ಕೇಸ್ ಸಿನಿಮಾಗೆಲ್ಲ ಹೋದ್ರೆ ಅಲ್ಲಿ ಹೇಳ್ತಿರ್ತಾರೆ ಟೊಬ್ಯಾಕೋ ಇಸ್ ಇಂಜೂರಿಯಸ್ ಟು ಹೆಲ್ತ್. ಬಿಫೋರ್ ಪಿಕ್ಚರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಾನು ಈ ತರ ಎಲ್ಲ ಏನು ಸಿಗರೇಟ್ ಸೇದೋದ್ರಿಂದ ಈ ತರ ಪ್ರಾಬ್ಲಮ್ ಆಯ್ತು, ನನಗೆ ಲಂಗ್ ಕ್ಯಾನ್ಸರ್ ಬಂತು, ಅಥವಾ ತುಂಬಾ ಜಾಸ್ತಿ ಪಾನ್ ಪರಾಗ್ ಜಾಸ್ತಿ ತಿನ್ನೋದ್ರಿಂದ ನನಗೆ ಹಲ್ಲೆಲ್ಲ ತೆಗ್ದಾಕ್ಬಿಟ್ರು, ಬಾಯೇ ಚೇಂಜ್ ಆಗೋಯ್ತು ಅಂತೆಲ್ಲ ಹೇಳ್ತಿರ್ತಾರೆ. ಪ್ರಾಬ್ಲಮ್ ನೋಡಿರ್ಬೋದು ನೀವು. ಏನಕ್ಕೆ ಇದನ್ನ ಎಕ್ಸಾಂಪಲ್ ಹೇಳ್ತಿದ್ದೀನಪ್ಪ ಅಂದ್ರೆ ದಟ್ ಈಸ್ ಆಲ್ಸೋ ಅನ್ ಇವೆಂಟ್. ಸೊ ಇಲ್ಲೇನಾಗ್ತಾ ಇದೆ, ಆ ಆಕ್ಟಿವಿಟಿನ ಏನಕ್ಕೆ ಮಾಡ್ತಿದ್ದಾರೆ, ನಿಮ್ಗೆ ಏನಕ್ಕೆ ತೋರಿಸ್ತಾ ಇದಾರೆ, ಆ ಆಕ್ಟಿವಿಟಿನ, ಆ ಇವೆಂಟ್ ನ ಏನಕ್ಕೆ ತೋರಿಸಿದ್ದಾರೆ, ಆ ಮೆಸೇಜ್ ನ ಏನಕ್ಕೆ ಕೊಡ್ತಿದಾರಪ್ಪ ಅಂತ ಹೇಳಿದ್ರೆ, ಟಾರ್ಗೆಟ್ ಆಡಿಯನ್ಸ್ ಯಾರಿರ್ತಾರೆ ಅವರಿಗೆ ಆ ಮೆಸೇಜ್ ಕರೆಕ್ಟ್ ಆಗಿ ತಲುಪಬೇಕು. ನೀವು ಈ ತರ ಮಾಡಬೇಡಿ, ನೀವು ಈ ತರ ಮಾಡಿದ್ರೆ ನಿಮ್ಗೆ ತೊಂದರೆ ಆಗತ್ತೆ ಅಂತ ಹೇಳೋದನ್ನ ನಾವೆಂತ ಕರಿತೀವಿ? ಇವೆಂಟ್ ಮ್ಯಾನೇಜ್ಮೆಂಟ್. ಇವೆಂಟ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಆಮೇಲೆ ನೋಡೋಣ. ಇವೆಂಟ್ ಅಂತ ಕರಿತೀವಿ. ಇವೆಂಟ್ ಅಂದ್ರೆ ವೆರಿ ಸಿಂಪಲ್, ಇಟ್ ಈಸ್ ಅಕರೆನ್ಸಸ್ ಅಂದ್ರೆ ಘಟನಾವಳಿಗಳು ಅಥವಾ ಆಕ್ಟಿವಿಟೀಸ್ ಟು ಕಮ್ಯುನಿಕೇಟ್ ಅ ಪರ್ಟಿಕ್ಯುಲರ್ ಮೆಸೇಜ್. ಒಂದು ಪರ್ಟಿಕ್ಯುಲರ್ ಮೆಸೇಜ್ ನ ಕಮ್ಯುನಿಕೇಟ್ ಮಾಡೋದಕ್ಕೆ ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು? ಟಾರ್ಗೆಟ್ ಆಡಿಯನ್ಸ್. ಯಾರಿಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತಿರ್ತೀನೋ ಅವರಿಗೆ ಆ ಮೆಸೇಜ್ ನ ತಲುಪಿಸೋದಕ್ಕೆ ಮಾಡುವಂತಹ ಆಕ್ಟಿವಿಟಿನ ನಾವೆಂತ ಕರಿತೀವಿ? ಇವೆಂಟ್ ಅಂತ ಕರಿತೀವಿ. ಓಕೆ, ಸೊ ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಎನ್ ಇವೆಂಟ್? ಇವೆಂಟಿನ ಫೀಚರ್ಗಳೇನೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ನೋಡೋದಾದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಇವೆಂಟ್. ಒಂದು ಇವೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಇಸ್ ಯುನೀಕ್ ಅಂಡ್ ಎಕ್ಸ್ಪೀರಿಯನ್ಸ್ ಬೇಸ್ಡ್. ಅನ್ ಇವೆಂಟ್ ವಿಲ್ ಬಿ ಯುನೀಕ್ ಒನ್. ಓಕೆ, ಎಲ್ಲ ರಿಪೀಟೆಡ್ ಆಗಲ್ಲ. ಲಾಸ್ಟ್ ಟೈಮ್ ತರನೇ ಬರ್ಡೇ ಪಾರ್ಟಿ ಈ ವರ್ಷನೂ ಮಾಡಿದ್ರೆ ನಿಮ್ಗೇನ್, ಯು ಡೋಂಟ್ ಎಂಜಾಯ್ ಮಚ್. ಓಕೆ, ಸೊ ಹೊಸದೇನಾದ್ರೂ ಮಾಡೋಣ, ದಿಸ್ ಟೈಮ್ ವಿಲ್ ಡೂ ಲೈಕ್ ದಿಸ್. ಅಟ್ ಲೀಸ್ಟ್ ಕೇಕ್ ಒಂದು ಬೇರೆ ತರ ಮಾಡಿರ್ತೀರಾ, ಬಟ್ಟೆಗಳು ಬೇರೆ ತರ ಹಾಕೊಂಡಿರ್ತೀರಾ, ಕರೆಕ್ಟಾ? ಸೊ ಆ ಪರ್ಟಿಕ್ಯುಲರ್ ಮೊಮೆಂಟ್, ಆ ಪರ್ಟಿಕ್ಯುಲರ್ ಟೈಮ್ ವಿಲ್ ಬಿ ಯುನೀಕ್, ಸ್ಪೆಷಲ್. ಓಕೆ, ಸೊ ಅದು ರಿಪೀಟೆಡ್ ಆಗಿರಲ್ಲ, ಸ್ಪೆಷಲ್ ಆಗಿರುತ್ತೆ. ಅದಕ್ಕೇನೆ ಇವೆಂಟ್ ಇಸ್ ಅನ್ ಯುನೀಕ್ ಥಿಂಗ್ ಅಂಡ್ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಸೊ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಂತ ಕೂಡ ಕರೀತಾರೆ. ಸೊ ಒಂದು ಇವೆಂಟ್ ಅನ್ನೋದು, ಒಂದು ಘಟನೆ, ಒಂದು ಆಕ್ಟಿವಿಟಿ ಅನ್ನೋದು, ನನ್ನ ಬರ್ತಡೆ ಈ ತರ ಮಾಡ್ಕೋಬೇಕಪ್ಪ, ಯು ಎಕ್ಸ್ಪೀರಿಯನ್ಸ್ ದಟ್. ಇಟ್ಸ್ ನಾಟ್ ದಟ್ ಎಕ್ಸ್ಪೀರಿಯನ್ಸ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಓಕೆ, ಸೊ ನನ್ನ ಬರ್ತಡೆ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯುಲ್ ಬಿ ಹ್ಯಾವಿಂಗ್ ಮೆನಿ ಐಡಿಯಾಸ್. ಓಕೆ, ಸೊ ನನ್ನ ಪರ್ಟಿಕ್ಯುಲರ್ ಫಂಕ್ಷನ್ ಅವ್ರು ನನ್ನ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಹೋಲಿ ಆಗಿರ್ಬೋದು, ಅಥವಾ ಗಣೇಶ ಚತುರ್ಥಿ ಆಗಿರ್ಬೋದು, ಅಥವಾ ಎನಿ ಅದರ್ ಫೆಸ್ಟಿವಲ್ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ಫೆಸ್ಟಿವಲ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ, ದಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ಗೆ ತಕ್ಕಂಗೆ ನೀವು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಅನ್ ಇವೆಂಟ್. ವೆರಿ ಸಿಂಪಲ್ ಆಸ್ ಸಚ್. ಓಕೆ, ಫಸ್ಟ್ ಥಿಂಗ್ ಇಸ್ ಇಟ್ ಈಸ್ ಯುನೀಕ್ ಅಂಡ್ ಎಕ್ಸ್ಪೀರಿಯನ್ಸ್ ಬೇಸ್ಡ್. ಓಕೆ, ಸೆಕೆಂಡ್ ಪಾಯಿಂಟ್ ಇಸ್ ಇಟ್ ಈಸ್ ಏಮ್ಡ್ ಅಟ್ ಫುಲ್ಫಿಲ್ಮೆಂಟ್ ಆಫ್ ಆಬ್ಜೆಕ್ಟಿವ್. ಆಬ್ವಿಯಸ್ಲಿ ಸುಮ್ನೆ ಯಾರು ಏನು ಇವೆಂಟ್ ಮಾಡಲ್ಲ, ಕರೆಕ್ಟಾ? ಸುಮ್ನೆ ಯಾರೂ ಏನ್ ಕೆಲಸನೂ ಮಾಡಲ್ಲ. ನಾವೇನ್ ಮಾಡ್ತೀವಿ? ಸೊ ಪ್ಯೂರ್ಲಿ ಒಂದು ಆಕ್ಟಿವಿಟಿ ಮಾಡಬೇಕು, ಒಂದು ಇವೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಆ ಆಬ್ಜೆಕ್ಟಿವ್ ನ ಬೇಸ್ ಮೇಲಿಂದ ನಾವು ಏನ್ ಮಾಡ್ತೀವಿ? ಆ ಇವೆಂಟ್ ನ ಆರ್ಗನೈಸ್ ಮಾಡ್ತೀವಿ. ರೀಸೆಂಟ್ಲಿ ಎಷ್ಟೊಂದು ಜನ ಕಾಲೇಜ್ ಮುಂದೆ ಗಿಡಗಳನ್ನ ನೆಡೋದಕ್ಕೆ ಹೋಗಿದ್ರಿ, ಕರೆಕ್ಟಾ? ಏನಿ ಗಿಡಗಳು ನೆಡಬೇಕು ಮ್ಯಾಮ್, ಅವತ್ತು ಜೂನ್ 5ನೇ ತಾರೀಕಿತ್ತು ಮ್ಯಾಮ್, ಅದಕ್ಕೆ ನಾವು ಗಿಡಗಳನ್ನ ನೆಡೋದಕ್ಕೆ ಹೋಗಿದ್ವಿ ಅಂತ ಕೂಡ ಹೇಳಬಹುದು. ಆದರೆ ಸೊ ಫುಲ್ಫಿಲ್ಮೆಂಟ್ ಆಫ್ ಆಬ್ಜೆಕ್ಟಿವ್ ಏನು ಕಾಲೇಜ್ ಸುತ್ತಮುತ್ತ ಗ್ರೀನರಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತಹ ಉದ್ದೇಶದಿಂದ ಯು ಗೈಸ್ ಹ್ಯಾಡ್ ಗಾನ್ ಟು ಪ್ಲಾಂಟ್, ಕರೆಕ್ಟಾ? ಸೊ ಆ ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಅದು ಒಂದು ಇವೆಂಟ್. ಆ ಪರ್ಟಿಕ್ಯುಲರ್ ಟೈಮ್ಗೆ ಹೋಗಿ ಗಿಡಗಳನ್ನ ತಗೊಂಡು ಹೋಗಿ ಇಂಥ ಜಾಗದಲ್ಲೇ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು, ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಕಾಲೇಜು ಅಂತ ಡಿಸೈಡ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಇವೆಂಟ್. ಅದನ್ನ ಇವೆಂಟ್ ಅಂತ ಕರೀತಾರೆ. ದೆನ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಸ್ಪೆಸಿಫಿಕ್ ಅಕರೆನ್ಸಸ್ ವಿತ್ ಅ ಶಾರ್ಟರ್ ಲೈಫ್ ಸ್ಪ್ಯಾನ್. ಸೊ ಬರ್ತ್ಡೇ ಪಾರ್ಟಿ ಅಂತ 20 ದಿನ ಬರ್ತ್ಡೇ ಪಾರ್ಟಿ ಮಾಡಲ್ಲ, ಒಂದೇ ದಿನ ಮಾಡ್ತೀವಿ, ಕರೆಕ್ಟಾ? ಅಥವಾ ಒಂದು ಫೆಸ್ಟಿವಲ್ ಆಗಲಿ 20 ದಿನ ನಾವು ಆ ಫೆಸ್ಟಿವಲ್ ಮಾಡಲ್ಲ, ಒಂದಿನ ಅಥವಾ ಮ್ಯಾಕ್ಸಿಮಮ್ 2 days ಮಾಡ್ತೀವಿ. ಇಟ್ಸ್ ಲೈಫ್ ಸ್ಪ್ಯಾನ್ ವಿಲ್ ಬಿ ವೆರಿ ಶಾರ್ಟ್. ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಆ ಇವೆಂಟಿನ ಲೈಫ್ ಸ್ಪ್ಯಾನ್ ತುಂಬಾ ಶಾರ್ಟ್ ಆಗಿರುತ್ತೆ. ಸ್ಪೆಸಿಫಿಕ್ ಅಕರೆನ್ಸಸ್ ಅಂದ್ರೆ ಪರ್ಟಿಕ್ಯುಲರ್ ಘಟನೆಗಳು, ಪರ್ಟಿಕ್ಯುಲರ್ ಆಕ್ಟಿವಿಟಿ
ಕಡಿಮೆ ಅವಧಿಗೆ ಮಾಡುವಂತಹ ಆಕ್ಟಿವಿಟಿನ ನಾವು ಈವೆಂಟ್ ಅಂತ ಕರಿತೀವಿ. ಅಂದ್ರೆ ಪರ್ಟಿಕ್ಯುಲರ್ ಆಕ್ಟಿವಿಟಿ ಅಂತ ಬಂದಾಗ ಏನಾಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ಅಂತಾನೆ ಇಟ್ಕೊಳ್ಳೋಣ. ಆ ಫೆಸ್ಟಿವಲ್ ಸೆಲೆಬ್ರೇಷನ್ ಸ್ಪೆಸಿಫಿಕ್ ಅಕರೆನ್ಸ್ ಅದು. ಓಕೆ, ಶಾರ್ಟ್ ಪೀರಿಯಡ್ಗೆ ಆ ಫೆಸ್ಟಿವಲ್ ನ ಎಷ್ಟು ಒಂದಿನ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ, ದಟ್ಸ್ ಇಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಅಕರೆನ್ಸಸ್ ವಿತ್ ಶಾರ್ಟರ್ ಲೈಫ್ ಸ್ಪ್ಯಾನ್ ನಾವು ಈವೆಂಟ್ ಅಂತ ಕರಿತೀವಿ. Then the next point, the fourth point is it involves in management of resources. Obviously, ಯಾವುದೇ activity ಮಾಡಿ you need to manage the resources, whatever you have. Resources ಅಂತ ಬಂದಾಗ it may be your funds, ದುಡ್ಡಾಗಿರ್ಬೋದು, ಓಕೆ, ಇಟ್ ಮೇ ಬಿ ಡೆಕೋರೇಷನ್ ಆಗಿರ್ಬೋದು, ಇಟ್ ಮೇ ಬಿ ಜನ ಆಗಿರ್ಬೋದು, ನಿಮಗೆ ಹೆಲ್ಪ್ ಮಾಡುವಂತಹ ಜನಗಳಾಗಿರ್ಬೋದು, ಇಟ್ ಮೇ ಬಿ ದ ಸ್ಕ್ಯಾರ್ಸಿಟಿ ಆಫ್ ಲೈಕ್ ಇಟ್ ಮೇ ಬಿ ದ ರಿಸೋರ್ಸಸ್ ಲೈಕ್ ಅದರ್ ಥಿಂಗ್ಸ್. ಈಗ ನೀವೊಂದು ಪಾರ್ಟಿ ಮಾಡಬೇಕು ಅಂದ ತಕ್ಷಣ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಟೆಕ್ನಿಷಿಯನ್ಸ್ ಇರಬೇಕು, ನಿಮಗೆ ಸಾಂಗ್ಸ್ ಪ್ಲೇ ಮಾಡೋದೇ ಜನ ಇರಬೇಕು ಕರೆಕ್ಟಾಗಿ, ಓಕೆ, ಡ್ಯಾನ್ಸ್ ಸಾಂಗ್ಸೇ ಹಾಕಬೇಕು. ಇವಾಗ ಎಲ್ಲರೂ ಟ್ರಿಪ್ ಹೋಗ್ತೀರಾ, ನೀವು ಟ್ರಿಪ್ ಹೋದಾಗ ಟ್ರಿಪ್ ಇಸ್ ಅನ್ ಈವೆಂಟ್ ಅಂತ ಇಟ್ಕೊಂಡ್ರೆ, ಟ್ರಿಪ್ ಹೋದಾಗ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ ಈ ಹಾಡೇ ಹಾಕಬೇಕು ಬಸ್ಸಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ, ಈ ತರ ಲೈಟಿಂಗ್ಸ್ ಇರಬೇಕು, ಈ ತರ ಸ್ಪೆಸಿಫಿಕೇಶನ್ ಇರಬೇಕು ಅಂತ ಹೇಳ್ತೀವಲ್ಲ, ಅದನ್ನ ನಾವು ರಿಸೋರ್ಸಸ್ ಅಂತ ಕರಿತೀವಿ. ಸೊ ಒಂದು ಈವೆಂಟ್ ಆಗ್ಬೇಕಾದ್ರೂ ಅಷ್ಟೇ, ಒಂದು ಘಟನೆಗಳಾಗಬೇಕಾದ್ರೂ, ಒಂದು ಈವೆಂಟ್ ಆಗ್ಬೇಕಾದ್ರೂ ಅಷ್ಟೇ, ಇಲ್ಲಿ ಏನಾಗುತ್ತೆ, ಒಂದು ಆಕ್ಟಿವಿಟಿ ಆಗಬೇಕು, ಒಂದು ಪ್ರೋಗ್ರಾಮ್ ಆಗಬೇಕು ಅಂದ್ರೂ ಕೂಡ ಇಟ್ ಶುಡ್ ಇನ್ವಾಲ್ವ್ ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್. ಸೊ ಏನೇ ರಿಸೋರ್ಸ್ ಇರಲಿ, ದುಡ್ಡಾಗಿರ್ಬೋದು, ಎನಿಥಿಂಗ್ ಎಲ್ಸ್, ದುಡ್ಡಾಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಅಥವಾ ಏನೋ ಅದರ್ ಥಿಂಗ್, ಫುಡ್, ಹೆಂಗೆ ಇರಲಿ, ಏನೇ ಇರಲಿ, ಅದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡುವಂತಹ ಆಕ್ಟಿವಿಟಿನೇ ಈವೆಂಟ್ ಅಂತ ಕರಿತೀವಿ. ಅಂಡ್ ದೆನ್ ಇಟ್ ರಿಕ್ವೈರ್ಸ್ ಜುಡಿಷಿಯಸ್ ಪ್ಲಾನಿಂಗ್. ಆಬ್ವಿಯಸ್ಲಿ ಒಂದು ಈವೆಂಟ್ ಅನ್ನ ಸುಮ್ಮನೆ ಕಣ್ಮುಚ್ಕೊಂಡು ಕಣ್ಣಿಗೆ ತೆಗಿಯೋಷ್ಟರಲ್ಲಿ ಬರ್ತಡೇ ಪಾರ್ಟಿನೂ ಮಾಡೋದಕ್ಕಾಗಲ್ಲ, ಮದುವೆನೂ ಮಾಡೋದಕ್ಕಾಗಲ್ಲ, ರಿಸೆಪ್ಷನ್ ಮಾಡೋದಕ್ಕಾಗಲ್ಲ, ಕರೆಕ್ಟಾ? ಸೊ ಜುಡಿಷಿಯಸ್ ಪ್ಲಾನಿಂಗ್ ಅಂದ್ರೆ ತುಂಬಾ ಡಿಸೆಂಟ್ ಆಗಿ ಪ್ಲಾನ್ ಮಾಡಬೇಕು, ಓಕೆ, ತುಂಬಾ ಡಿಟರ್ಮೈನ್ಡ್ ಆಗಿ ಪ್ಲಾನ್ ಮಾಡಬೇಕು, ಆ ಪ್ಲಾನಿಗೆ ತಕ್ಕಂಗೆ ಕೆಲಸಗಳನ್ನು ನಡೆಸಬೇಕು. ದಟ್ ಈಸ್ ವಾಟ್ ದ ಈವೆಂಟ್ ಆಲ್ ಅಬೌಟ್. ಕರೆಕ್ಟ್ ಈವೆಂಟ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಪ್ಲಾನ್ ಮಾಡಿರ್ಬೇಕು, ಆ ಪ್ಲಾನಿಗೆ ತಕ್ಕಂಗೆ ಕರೆಕ್ಟಾಗಿ ಕೆಲಸಗಳಾಗ್ತಾ ಇದ್ರೆ ಆಗಾನ ಈವೆಂಟ್ ಸಕ್ಸಸ್ ಆಗುತ್ತೆ. ಅಂಡ್ ದೆನ್ ಇಟ್ ಇನ್ವಾಲ್ವ್ಸ್ ಆಲ್ ದ ಮ್ಯಾನೇಜರಿಯಲ್ ಫಂಕ್ಷನ್ಸ್. ಯು ವಿಲ್ ಬಿ ನೋಯಿಂಗ್ ಅಬೌಟ್ ಆಲ್ ದ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂಡ್ ಆಲ್. ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಮ್ಯಾನೇಜರಿಯಲ್ ಫಂಕ್ಷನ್ಸ್ನು ಕೂಡ ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಪ್ಲಾನಿಂಗ್ ಇಂದ ಹಿಡಿದು ಪ್ಲಾನ್ ಮಾಡ್ತೀರಾ, ಪ್ಲಾನ್ ಮಾಡಿದ್ಮೇಲೆ ಆರ್ಗನೈಸ್ ಮಾಡ್ತೀರಾ, ಆರ್ಗನೈಸ್ ಮಾಡಿದ್ಮೇಲೆ ಸ್ಟಾಫಿಂಗ್, ಅದಕ್ಕೆ ಯಾರ್ಯಾರು ಬೇಕು, ಎಷ್ಟು ಜನ ಬೇಕು, ಎಷ್ಟು ಜನ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಅದಾದ್ಮೇಲಿಂದ ಡೈರೆಕ್ಷನ್ ಕೊಡ್ತೀರಾ, ಅವ್ರಿಗೆ ಯಾವ್ಯಾವ ತರಹದ ಕೆಲಸ ಮಾಡಬೇಕು ಅಂತ, ಅವರ ಕೆಲಸಗಳನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು. ಅದನ್ನೆಲ್ಲ ನಾವು ಈವೆಂಟ್ ಅಲ್ಲಿ ಕೂಡ ನಾವು ನೋಡ್ತೀವಿ. ಒಂದು ಈವೆಂಟ್, ಒಂದು ಕೆಲಸ, ಒಂದು ಆಕ್ಟಿವಿಟಿ ಆಗ್ಬೇಕಾದ್ರೆ, ಒಂದು ಪ್ರೋಗ್ರಾಮ್ ಆಗ್ಬೇಕಾದ್ರೆ ಕೂಡ ವಿ ಸಿ ಆಲ್ ದೀಸ್ ಥಿಂಗ್ಸ್. ಓಕೆ, ಅಂಡ್ ದೆನ್ ಇಟ್ ಇನ್ವಾಲ್ವ್ಸ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಆಬ್ವಿಯಸ್ಲಿ ಎಲ್ಲಾ ಕೆಲಸದಲ್ಲೂ ರಿಸ್ಕ್ ಇದ್ದೇ ಇರುತ್ತೆ, ಅನ್ಸರ್ಟನಿಟಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಒಂದು ಈವೆಂಟ್ ಅಂದ ತಕ್ಷಣ ಈವೆಂಟ್ ಈವನ್ ಇನ್ವಾಲ್ವ್ಸ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಸೊ ಯಾವುದೇ ಈವೆಂಟು ತುಂಬಾ ಸಲೀಸಾಗಿ ಸರಾಗವಾಗಿ ಆಗುತ್ತೆ ಅಂತೇನಿಲ್ಲ. ಬರ್ತ್ಡೇ ಪಾರ್ಟಿ ಮಾಡ್ತಿರ್ತೀರಾ, ಬರ್ತ್ಡೇ ಪಾರ್ಟಿಯಲ್ಲಿ ಎಲ್ಲ ಚೆನ್ನಾಗಾಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಒಂದು ಊಟ ಕೆಟ್ಟೋಗಿರ್ಬೋದು, ಒಂದು ಮ್ಯೂಸಿಕ್ ಬರದೇ ಇರ್ಬೋದು, ಒಂದು ಕರೆಂಟ್ ಹೋಗ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. There are many risk and uncertainties. Okay, so event involves risk and uncertainties too. So there are around seven different characteristics of an event. The event anta heladre ಒಂದು occurrence, unique moment na occurrence, ಆ specific needs na fulfill ಮಾಡೋದಕ್ಕೆ ಆಗುವಂತಹ ಒಂದು ಮೊಮೆಂಟ್ ನ ನಾವು ಈವೆಂಟ್ ಅಂತ ಕರಿತೀವಿ ಅಂತ ಕೂಡ ಹೇಳ್ತಾರೆ. ಏನಕ್ಕೆ? in order to communicate the message to our target audience. ಸೊ ಏನ್ ಮೆಸೇಜ್ ನ ಕಮ್ಯುನಿಕೇಟ್ ಮಾಡಬೇಕಿರುತ್ತೆ ಟಾರ್ಗೆಟ್ ಆಡಿಯನ್ಸ್ಗೆ, ಆ ರೀಸನ್ಗೆ ಈವೆಂಟ್ ಅನ್ನ ನಾವು ಡೆವಲಪ್ ಮಾಡ್ತೀವಿ. ಓಕೆ, ದೇರ್ ಆರ್ 7 ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಈವೆಂಟ್. ಲೈಕ್ ಇಟ್ ಈಸ್ ಯುನೀಕ್ ಅಂಡ್ ಎಕ್ಸ್ಪೀರಿಯನ್ಸ್ ಬೇಸ್ಡ್. ಈವೆಂಟ್ ಅನ್ನೋದು ಒಂದು ಯುನೀಕ್ ಆಗಿರುತ್ತೆ, ಹೊಸದಾಗಿರುತ್ತೆ, ಸ್ವಂತವಾಗಿರುತ್ತೆ, ಅಂಡ್ ಯಾರ್ದೋ ಒಬ್ರದ್ದು ಇಮ್ಯಾಜಿನೇಷನ್ ಬೇಸ್ ಮೇಲೆ, ಎಕ್ಸ್ಪೀರಿಯನ್ಸ್ ಬೇಸ್ ಮೇಲಿಂದ ಆ ಈವೆಂಟ್ ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಒಂದು. ಎರಡನೇದು, ಇಟ್ ಏಮ್ಡ್ ಅಟ್ ಫುಲ್ಫಿಲ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್. ಏನೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಿರ್ತೀರಾ, ಗೋಲ್ ಇಟ್ಕೊಂಡಿರ್ತೀರಾ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಈವೆಂಟ್ನ ಅವಶ್ಯಕತೆ ಇರುತ್ತೆ. ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಡೆಸುವಂತ ಆಕ್ಟಿವಿಟಿನ ನಾವು ಈವೆಂಟ್ ಅಂತ ಕರಿತೀವಿ. ಅಂಡ್ ಸ್ಪೆಸಿಫಿಕ್ ಅಕರೆನ್ಸಸ್ ವಿತ್ ಅ ಶಾರ್ಟರ್ ಲೈಫ್ ಸ್ಪ್ಯಾನ್. ಸೊ ಈವೆಂಟ್ ಅನ್ನೋದು ಹೇಳೋದು ಸ್ಪೆಸಿಫಿಕ್ ಅಕರೆನ್ಸಸ್ ಇರುತ್ತೆ, ಬಟ್ ಶಾರ್ಟ್ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಒಂದ್ ದಿನ 2 ದಿನಕ್ಕೆ ಅದು ಈವೆಂಟು ಎಕ್ಸಾಸ್ಟ್ ಆಗ್ಬಿಡುತ್ತೆ. ಓಕೆ, ಅಂಡ್ ಈವೆಂಟ್ ಇನ್ವಾಲ್ವ್ಸ್
many managerial resources, management of resources. You will be requiring many resources. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಕೂಡ ಇವೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಂಡ್ ಇಟ್ ರಿಕ್ವೈರ್ಸ್ ಅ ಪ್ರಾಪರ್ ಪ್ಲಾನಿಂಗ್. ಕರೆಕ್ಟ್ ಪ್ಲಾನಿಂಗ್ ಇರಬೇಕು. ಒಂದು ಇವೆಂಟ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಯಾರು ಯಾವ ತರ ಎಷ್ಟೊತ್ತಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಅಂಡ್ ಇಟ್ ಇನ್ವಾಲ್ವ್ಸ್ ಆಲ್ ದ ಮ್ಯಾನೇಜರಿಯಲ್ ಫಂಕ್ಷನ್ಸ್. ಸೊ ವಿಲ್ ಬಿ ನೋಯಿಂಗ್ ಅಬೌಟ್ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್ ಅಂತ. ಸೊ ಅದೆಲ್ಲಾನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಂಡ್ ಇಟ್ ಇನ್ವಾಲ್ವ್ಸ್ ಹೈ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಬಿಕಾಸ್ ಯಾವ ಇವೆಂಟ್ ಮಾಡ್ತಿರೋ ಎಲ್ಲಾ ಇವೆಂಟ್ ಅಲ್ಲೂ ರಿಸ್ಕು ಇರುತ್ತೆ, ಅನ್ಸರ್ಟನಿಟಿ ಇರುತ್ತೆ. ಎನಿಥಿಂಗ್ ಯು ಟೇಕ್ ಅಪ್, ಓಕೆ. ಸೊ ಎಲ್ಲದರಲ್ಲೂ ಕೂಡ ರಿಸ್ಕ್ ಮತ್ತೆ ಅನ್ಸರ್ಟನಿಟಿ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ event, meaning, definition and characteristic of an event. We'll stop now. Thank you for listening to me.